ನನಗೆ ಈ ಪರಿಸ್ಥಿತಿ ಬಂದಿದ್ದು ಅಂತ ನೀವು ಅನ್ಕೊಂಡಿದ್ರೆ ನಾನು ನಿಮ್ಮ ಕಾಲಕ್ಕೆ ಬಿದ್ದು ನಂದು ತಪ್ಪಾಯಿತು ಅಂತ ನಿಮ್ಮ ಹತ್ರ ಕ್ಷಮೆ ಕೇಳ್ಕೊಳ್ತೀನಿ ರೀ. ಆದ್ಯನಿಗೂ ಅಷ್ಟೇ ನಿಮ್ಮ ಹತ್ರ ಕ್ಷಮೆ ಕೇಳು ಅಂತ ಹೇಳ್ತೀನಿ. ನೀವು ಹೇಳಿದ್ರೆ ಸಾಕು, ನಾನು ಆದ್ಯನು ಬೇಕಾದರೆ ಮನೆಯಿಂದ ಹೊರಗಡೆ ಕಳಿಸ್ತೀನಿ. ಅದು ಅದು ನಿಮ್ಮ ಮನೆ ರೀ. ದಯವಿಟ್ಟು ಮನೆಗೆ ಬನ್ನಿ. ನಮ್ಮನೆ ಹೇಗಾಗುತ್ತೆ? ಇದು ನಮ್ ತಾತನ ಮನೆ. ಈ ಮನೆ ಮೇಲೆ ನಿಮಗೆಷ್ಟಿದ್ಯೋ ನಮ್ ದೊಡ್ಡಮ್ಮನ್ಗೂ ನಮ್ಮ ಅಮ್ಮನ್ಗೂ ಅಷ್ಟೇ ಹಕ್ಕಿದೆ. ನಮ್ಮನೆ ಅಲ್ಲ, ಆ ಮನೆಗೂ ನನಗೂ ಯಾವ ಸಂಬಂಧನೂ ಇಲ್ಲ. ನಿನ್ ಜೊತೆ ಕೂಡ ಅಯ್ಯೋ, ಹಾಗೆಲ್ಲ ಮಾತಾಡಬೇಡಿ. ಇದು ಮಾಘ ಮಾಸ ರೀ. ಮಾಘ ಮಾಸದ ಪೂಜೆ ಮಾಡಿ ನೀವು ಊಟ ಮಾಡಿ ತಟ್ಟೆಲಿ ಬಿಟ್ಟಿದ ಊಟನ ನಾನು ತಿನ್ಬೇಕು. ಅದೇ ಪದ್ಧತಿ ರೀ. ನನಗೆ ನಿಮ್ಮ ಆಶೀರ್ವಾದ ಬೇಕು ಅಂತ ಬಂದಿದ್ದೀನಿ. ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ, ಮನೆಗೆ ಬನ್ನಿ. ಹೇಳ್ತಾ ಇದ್ರೆ ಅರ್ಥ ಆಗ್ತಿಲ್ವಾ? ಅದು ನನ್ನ ಮನೆ ಅಲ್ಲ ಅಂದ್ಮೇಲೆ, ನೀನು ನನ್ನವಳು ಅಂತಲ್ಲ ಅಂತಂದ್ಮೇಲೆ ಪೂಜೆ ಮಾತಿನ್ನೆಲ್ಲಿಂದ ಬರುತ್ತೆ?